ಕಟ್ ಮಾಡ್ರಿ. ಓಕೆ ಕರೆಕ್ಟ್. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಚಲೋ ಚಲೋ ಯಾಕೆ ಚಪ್ಪಲಿ ಹೋಗಿ ಶಿವಣ್ಣ ಶಿವಣ್ಣ ಹಿಂದೆ ಶಿವಣ್ಣ ಜರ ಹಿಂದೆ ಬಾಡ. ಶಿವಣ್ಣ ಫೋಟೋ ಆಯ್ತಲ್ಲ ಸರ್ ಹಿಂದೆ ಈಗ ಬರ್ರಿ ಇಲ್ಲಿ ಫೋಟೋ. ಸರ್ ಹಾಕ್ತೀನಿ ಸರ್ ಕೈದೆ ಫೋಟೋ ಖರಾಬ್ ಅದು ಕಟ್ ಮಾಡ್ಬಿಟ್ಟು ನಾನು ಕಟ್ಟಿದ್ದೀನಿ ರೈಟ್ ಕರೆಕ್ಟ್. भाई क्या करूं? ಈಗ ಅಲ್ಲಿ ಮೀಟಿಂಗ್ ಚಪ್ರಿಂ ಜಬೀಂ ದಲಿತ ಸೇನೆ ಈ ರಾಷ್ಟ್ರದ ಸ್ವಾಭಿಮಾನಿಗಳ ಸಂಘಟನೆ, ಆದರಣೀಯ ರಾಮವಿಲಾಸ್ ಪಾಸ್ವಾನ್ಜಿರವರು ಕಟ್ಟಿದಂಥ ಸಂಘಟನೆ ರಾಷ್ಟ್ರಾದ್ಯಂತ ಶೋಷಿತ ಸಮುದಾಯಗಳ ಮೇಲಿನ ಆಗುವಂಥ ದಬ್ಬಾಳಿಕೆ, ದೌರ್ಜನ್ಯ, ಅನ್ಯಾಯ, ಅತ್ಯಾಚಾರ, ಭ್ರಷ್ಟಾಚಾರ ಅಂತ ಸಾಮಾಜಿಕ ಏನು ಪದ್ಧತಿಗಳದಾವು ಆ ಪದ್ಧತಿಗಳ ವಿರುದ್ಧ ಹೋರಾಟ ಮಾಡುವಂಥ ಸಂಘಟನೆ, ಕರ್ನಾಟಕದಲ್ಲಿ ಬಹಳ ಬಲಿಷ್ಠವಾಗಿರುವಂಥ ಸಂಘಟನೆ. ಈ ನಮ್ಮ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷ ಪಶುಪತಿ ಕುಮಾರ್ ಪಾರಾಜಿ ರಾಮವಿಲಾಸ್ ಪಾಸ್ವಾನ್ಜಿರವರ ಕಿರಿಯ ಸೋದರರು, ಅವರು ಲೀಡ್ ಮಾಡ್ತಿರೋದು ಮತ್ತು ಕೇಂದ್ರ ಮಂತ್ರಿಗಳು ಕೂಡ ಅವರು ಇದ್ದುದು. ಇಲ್ಲಿ ಕರ್ನಾಟಕದೊಳಗೆ ಎಲ್ಲ ಜಿಲ್ಲೆ, ಕರ್ನಾಟಕದ ಎಲ್ಲ ತಾಲೂಕುಗಳಲ್ಲಿ ಸಂಘಟನೆ ಭಾಳ ನೀಟಾಗಿ ಸಂಘಟಿತ ಆಗಿದ್ದು. ಅದೇ ನಿಟ್ಟಿನೊಳಗೆ ಗುಲ್ಬರ್ಗದೊಳಗೆ ಮಂಜುನಾಥ್ ಭಂಡಾರಿ ಏನು ಜಿಲ್ಲಾ ಅಧ್ಯಕ್ಷರು ದಲಿತ ಸೇನೆ ಇದ್ದದ್ದು, ಅವ್ರ ನೇತೃತ್ವದೊಳಗೆ ಅತ್ಯಂತ ಬಲಿಷ್ಠವಾಗಿ ಮತ್ತು ನಿರಂತರವಾಗಿ ಹರಿಯುವ ನೀರಿನಂತೆ ಸಂಘಟನೆ ತನ್ನ ಚಟುವಟಿಕೆ ತೊಡ್ಕೊಂಡದು. ಲಾಸ್ಟ್ ಕಳೆದ 2 ತಿಂಗಳಿಂದ ಏನು ಬೆಂಗಳೂರಿನೊಳಗೆ ರಾಜ್ಯ ಸಮಿತಿ ಸಭೆ ಒಳಗೆ ಕೆಲವು ವಿಭಾಗಗಳ ಅಧ್ಯಕ್ಷರ ನೇಮಕ ಮಾಡಿದ್ದೀವಿ. ಆ ಗುಲ್ಬರ್ಗ ಡಿವಿಷನ್ ಪ್ರೆಸಿಡೆಂಟ್ ಆಗಿ ನಮ್ಮ ಸಂಘಟನೆಯ ಯುವ ನಾಯಕರಾಗಿರುವಂಥ ಸಂಘಟಕರಾಗಿರುವಂಥ ರಾಜು ಲೆಂಗ್ಟಿ ಅಂತೇಳಿ ಅವರಿಗೆ ನಾವು ಗುಲ್ಬರ್ಗ ವಿಭಾಗದ ಅಧ್ಯಕ್ಷ ಮಾಡಿದ್ವಿ. ಅವ್ರ ಅಂಡರ್ನಾಗ ಗುಲ್ಬರ್ಗ, ಬೀದರ್, ಬಳ್ಳಾರಿ, ರಾಯಚೂರು, ಕೊಪ್ಪಳ, ಯಾದಗಿರಿ ಈ 5-6 ಡಿಸ್ಟಿಕ್ಗಳು ಬಂದಿರ್ತಾವೆ. ಮತ್ತು 5-6 ಜಿಲ್ಲಾ ಅಧ್ಯಕ್ಷರುಗಳಿಗೆ ಸಂಪರ್ಕ ಇಟ್ಕೊಬೇಕು. ಅವ್ರ ಜೊತೆಗೆ ಸೂಕ್ತ ಮಾರ್ಗದರ್ಶನ ನೀಡೋದಾಗಲಿ, ಸಾಮಾಜಿಕ ಚಳುವಳಿ ರೂಪರೇಷೆಗಳು ಯಾವ ಥರ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವರು ಗೈಡ್ ಮಾಡುವಂಥ ಕೆಲಸ ಇವತ್ತು ರಾಜು ಲೆಂಗ್ಟಿ ಒಪ್ಪಿಸಿದ್ದೀವಿ. ಗುಲ್ಬರ್ಗ ನಗರದಲ್ಲಿ, ಗುಲ್ಬರ್ಗಕ್ಕೆ ನಮ್ಮ ಹೃದಯ ಭಾಗ ಅಂತಿರುವ ಈ ಸರ್ದಾರ್ ವಲ್ಲಭ ಪಟೇಲ್ ಏನು ತಿಮ್ಮಾಪುರ ಚೌಕ್ ಅಂತೀವಿ, ಇಲ್ಲೇ ಇಂಟರ್ನ್ಯಾಷನಲ್ ಕಾಂಪ್ಲೆಕ್ಸ್ನೊಳಗೆ ನಮ್ಮ ವಿಭಾಗ ಮಟ್ಟದ ಆಫೀಸ್ ಇವತ್ತು ಉದ್ಘಾಟನೆ ಮಾಡೋದು, ರಾಜು ಅವ್ರ ಕಚೇರಿ ಉದ್ಘಾಟನೆ ಮಾಡೋದು. ಅಲ್ಲೇ ಯೂತ್ ಕಮಿಟಿ, ಸ್ಟೂಡೆಂಟ್ ವಿಂಗ್ ಇರುವಂಥದ್ದು. ಮತ್ತು ಗುಲ್ಬರ್ಗದೊಳಗೆ ಯೂತ್ ಕಮಿಟಿ ಆಫೀಸ್ ಕೂಡ ನಮ್ಮ ಅಶ್ರಫ್ ಅವ್ರ ನೇತೃತ್ವದಲ್ಲಿ ಮಾಡ್ತಿದ್ದರು. ಈಗ ಇವತ್ತಿನ ಇದಾದ ನಂತರ ಈಗ ಈ ವಿಭಾಗ ಮಟ್ಟದ ಪದಾಧಿಕಾರಿಗಳ ಸಭೆ ಕರೆದಿದ್ದು, ಎಲ್ಲ ಜಿಲ್ಲೆಗಳ ನಾಯಕರುಗಳು ಮತ್ತು ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮೆಹಬೂಬ್ ಸಿಂಧಿಕರ್ ಅಂತ ಬಿಜಾಪುರದವ್ರು ಬರ್ತಾ ಇದ್ದದ್ದು, ಈ ಎಲ್ಲ ಜಿಲ್ಲೆಗಳ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಕೂಡ ಇಲ್ಲಿ ಬರ್ತಾ ಇದ್ದದ್ದು. ನಾವು ಈ ಸಂಘಟನೆ ಮುಂಬರುವ ದಿನಗಳೊಳಗೆ ಯಾವ ಥರ ನಾವು ಚಟುವಟಿಕೆಗಳು ರೂಪಿಸಬೇಕು ಮತ್ತು ಸಂಘಟಿತರಾಗಬೇಕು. ಈಗ ದೇಶದ ಮುಂದಂತೂ ಭಾಳ ವಿಷಮ ಸ್ಥಿತಿ ಒಂದು ಘಟ್ಟ ನಮ್ಮೆಲ್ಲರಿಗೆ ಇದ್ದಿದ್ದು, ಚುನಾವಣೆ ಕಾಲ ಬೇರೆ ಇದ್ದಿದ್ದು. ಇಂಥ ಸಂದರ್ಭದೊಳಗೆ ಯಾವ ನಿರ್ಧಾರ ತಗೋಬೇಕು ಮತ್ತು ಹೋರಾಟಗಳು ಯಾವ ನಿಟ್ಟಿನೊಳಗೆ ಇರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದು ಕೂಡ ಇವತ್ತು ಮೀಟಿಂಗ್ ಕರೆದಾರ. ನಾವೆಲ್ಲ ಅಲ್ಲಿ ಹೋಗ್ತೀವಿ ಅಂತ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.